ಇಂದಿನಿಂದ ಬಿಬಿಎಂಪಿ ಬದಲಿಗೆ ಜಿಬಿಎ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಇದರ ಹಿಂದೆ ಬಿಬಿಎಂಪಿ ಕಂಟ್ರೋಲ್ ರೂಮ್ ಹೇಗೆ ಕೆಲಸ ಮಾಡುತ್ತೆ, ಜನರಿಗೆ ಹೇಗೆ ಸ್ಪಂದಿಸುತ್ತೆ ಅಂತ ನೋಡಿದರೆ ಬಿಬಿಎಂಪಿ ಕಂಟ್ರೋಲ್ ರೂಮ್ ಕಂಪ್ಲೀಟ್ ನಾಟ್ ರೀಚಬಲ್. ಎಸ್, ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಬಿಬಿಎಂಪಿ ಕಂಟ್ರೋಲ್ ರೂಮ್ ಅವ್ಯವಸ್ಥೆ ಬಟಾಬಯಲಾಗಿದೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ ನಾಟ್ ರೀಚಬಲ್. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲು. ಕೊನೆಗೂ ಕಂಟ್ರೋಲ್ ರೂಮ್ ಸತ್ಯ ಹೊರಬಂದೇ ಬಿಡ್ತು. ಕಾಲ್ ರಿಂಗ್ ಆಗ್ತಾ ಇದ್ರೂ ಬಿಬಿಎಂಪಿ ಸಿಬ್ಬಂದಿಯಿಂದ ನೋ ರೆಸ್ಪಾನ್ಸ್. ಯಾವಾಗಲೂ ಬಿಬಿಎಂಪಿ ಒಂದಲ್ಲ ಒಂದು ವಿಚಾರದಲ್ಲಿ ಜನರಿಗೆ ಸಮಸ್ಯೆ ತಂದಿಡೋದು ಸರ್ವೇಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಬಿಬಿಎಂಪಿ ಜಿಬಿಎ ಆಗಿರೋ ನಡುವೆ ಬಿಬಿಎಂಪಿ ಕಂಟ್ರೋಲ್ ರೂಮ್ನ ಸತ್ಯತೆ ಹೊರಗಡೆ ಬಂದಿದೆ. ಸುಮಾರು 2 ದಿನಗಳಿಂದ ಗ್ಯಾರಂಟಿ ನ್ಯೂಸ್ ವರದಿಗಾರ್ತಿ ಒಂದು ಮಾಹಿತಿಗಾಗಿ ಬಿಬಿಎಂಪಿ ಕಂಟ್ರೋಲ್ ರೂಮ್ನ ನಂಬರ್ಗೆ ಕರೆ ಮಾಡ್ತಿದ್ರು. ಯಾವುದೇ ರೆಸ್ಪಾನ್ಸ್ ಬಿಬಿಎಂಪಿಯಿಂದ ಸಿಕ್ಕಿರಲಿಲ್ಲ. ಹಾಗಾಗಿ ಬಿಬಿಎಂಪಿ ಕಂಟ್ರೋಲ್ ರೂಮ್ನ ರಿಯಾಲಿಟಿ ಚೆಕ್ಗೆ ಮುಂದಾದ ಗ್ಯಾರಂಟಿ ನ್ಯೂಸ್ಗೆ ತಿಳಿದು ಬಂದ ಅಸಲಿಯತ್ತೆ ಬೇರೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ನ ಅವ್ಯವಸ್ಥೆ ಬೆಳಕಿಗೆ ಬಂದಿತ್ತು. ಕಂಟ್ರೋಲ್ ರೂಮ್ಗೆ ಎಂಟ್ರಿ ಕೊಟ್ಟು ಅಲ್ಲಿಯೇ ನಿಂತು ಕರೆ ಮಾಡ್ತಿದ್ರು. ಬಿಬಿಎಂಪಿ ಸಿಬ್ಬಂದಿಗಳಿಂದ ನೋ ರೆಸ್ಪಾನ್ಸ್. ಫೋನ್ ಪಕ್ಕದಲ್ಲೇ ಸಿಬ್ಬಂದಿ ಇರ್ತಾನೆ, ಕಾಲ್ ಮಾತ್ರ ರಿಸೀವ್ ಮಾಡಲ್ಲ. ಅಂದ್ರೆ ಜನರ ಕರೆಗೆ ರೆಸ್ಪಾನ್ಸ್ ಮಾಡದೆ ಬಿಬಿಎಂಪಿ ಸಿಬ್ಬಂದಿಗಳು ಉಡಾಫೆ ತೋರ್ತಿದ್ದಾರೆ ಅನ್ನೋದು ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲಾಗಿದೆ. ಇನ್ನು ಕಂಟ್ರೋಲ್ ರೂಮ್ ಇನ್ಚಾರ್ಜ್ ಮಣಿಕಂಠನನ್ನ ಪ್ರಶ್ನೆ ಮಾಡಿದ್ರೆ, ನಾನು ಯಾಕೆ ಉತ್ತರ ಕೊಡಬೇಕು, ನೀವು ಯಾರು ಕೇಳೋಕೆ ಅಂತಾನೆ. ಇನ್ನು ಕಂಟ್ರೋಲ್ ರೂಮ್ನ ಸೂಪರ್ವೈಸರ್ ಸುಬ್ರಹ್ಮಣ್ಯ ಅಲ್ಲಿ ಇರೋದೇ ಇಲ್ಲ. ಕೇಳಿದ್ರೆ 3 ಗಂಟೆ ಮೇಲೆ ಸಿಗ್ತೀನಿ ಅಂತಾನೆ ಆಸಾಮಿ. ಅವ್ರು ಮೇನ್ ಹೌದು, ಇಲ್ಲಿ ಇನ್ಚಾರ್ಜ್ ಯಾರು ಅಂತ ನಾನು ಕೇಳ್ತಾ ಇರೋದು. ಸುಬ್ರಹ್ಮಣ್ಯ ಅವರೇ ನೋಡ್ಕೊಳ್ತಾರ ಪ್ರತಿದಿನ, ನೀವಲ್ಲ? ಇವ್ರು ನೋಡ್ಕೊಳಲ್ವಾ ಸರ್? ಇವ್ರು ಏನು ಇಲ್ಲಿ ಏನು ವರ್ಕ್ ಮಾಡತ್ತಾರೆ? ಮತ್ತೆ ಕಂಟ್ರೋಲ್ ರೂಮ್ನ ಇವರು ಇನ್ಚಾರ್ಜ್ ಮಾಡಿ ನೋಡ್ಕೊಳಲ್ಲ. ಏನವ್ರ ಹೆಸರು? ಏನವ್ರ ಹೆಸರು ಸರ್? ತಮ್ಮ ಹೆಸರೇನು ಸರ್? ಸರ್ ತಮ್ಮ ಹೆಸರು? ಓಕೆ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ತಮ್ಮ ಹೆಸರು? ನಾನು ನೀವು ಮಾತಾಡಿ ಅಂದಿಲ್ಲ, ತಮ್ಮ ಹೆಸರೇನು ಅಂತ ಕೇಳಿದೆ ಅಷ್ಟೇ. ಇದೇ ರೆಸ್ಪಾನ್ಸ್ನ ಇಲ್ಲೇ ಮಾಡಿ ಸರ್. ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಔಟ್ಕೊಂಡು ಹೋಗ್ತಿದ್ದೀರಾ ಸರ್? ನಿಮ್ಮ ಇನ್ಚಾರ್ಜ್ ಅಲ್ಲಿ ವರ್ಕ್ ನಡೀತಾ ಇರೋದು ಸರ್, ನೀವು ಔಟ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ? ಕೊನೆಗೂ ಕಂಟ್ರೋಲ್ ರೂಮ್ಗೆ ಬಂದ ಸೂಪರ್ವೈಸರ್ ಸುಬ್ರಹ್ಮಣ್ಯನನ್ನ ಈ ಅವ್ಯವಸ್ಥೆ ಕುರಿತು ಪ್ರಶ್ನೆ ಮಾಡಿದ್ರೆ, ತಪ್ಪು ಆಗೇ ಇಲ್ಲ, ಎಲ್ಲದಕ್ಕೂ ಉತ್ತರ ಕೊಡೋಕೆ ಕಮಿಷನರ್ ಪರ್ಮಿಷನ್ ಬೇಕು ಅಂತಾನೆ. ಇನ್ನು ಜಾಸ್ತಿ ಕೇಳೋಕೆ ಹೋದ್ರೆ ತಪ್ಪು ಆಗೋದು ಸಹಜ, ಹಾಗೆ ಇಲ್ಲಿನೂ ಆಗಿರಬಹುದು, ಸರಿ ಮಾಡಿಸೋಣ ಬಿಡ್ರಿ ಅಂತ ಈ ಸೂಪರ್ವೈಸರ್ ಉಡಾಫೆ ಉತ್ತರ ಕೊಡ್ತಾರೆ. 22660000 ಇರೋದನ್ನ ಕಂಪ್ಲೇಂಟ್ನ ರಿಸೀವ್ ಮಾಡಿ ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ಆ ಹುಡುಗನ್ನ ಕೂರಿಸಿರೋದು. ಸೈಮಲ್ಟೇನಿಯಸ್ಲಿ ಮಾಡಿ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅದನ್ನು ಆ ರೀತಿ ನಡೀತಾ ಇದೆ. ತಾವು ಹೇಳಿದಿರಿ ಏನೋ ಅದನ್ನು ರಿಸೀವ್ ಮಾಡಿಲ್ಲ ಅಂತ, ನಾವು ಅದು ಚೆಕ್ ಮಾಡ್ತೀವಿ. ಆಯಿತು ಮೇಡಮ್, ಆಗ್ಬೋದು. ಅಲ್ಲ, ಟೆಕ್ನಿಕಲ್ ರೀಸನ್ನಿಂದ ಆಗ್ಬೋದು ಮೇಡಮ್, ಟೆಕ್ನಿಕಲ್ ರೀಸನ್ನಿಂದ ಆಗ್ಬೋದು. ಕಾಲ್ ರಿಸೀವ್ ಆಗಲ್ಲ, ಅಲ್ಲ ಕಾಲ್ ಕನೆಕ್ಟ್ ಆಗಲ್ಲ. ನಾನು ಹೇಳ್ತಾ ಇರೋದು ಕಾಲ್ ರಿಸೀವ್ ಆಗಿಲ್ಲ ಅಂತ. ಇಲ್ಲ, ಈಗ ಟೆಕ್ನಿಕಲ್ ರೀಸನ್ನಿಂದ ಏನೋ ಲೋಪ ಆಗಿರ್ಬೋದು, ಅದು ಪರಿಶೀಲನೆ ಮಾಡಿಸ್ತೀವಲ್ಲ. ಬಟ್ ಸರ್, ನಿಮ್ಮ ಅಧಿಕಾರಿಗಳ ಎದುರುಗಡೆನೆ ಇಲ್ಲಿ ಬಂದು ನಾನು ಕಾಲ್ ಮಾಡಿದ್ದೀನಿ ಸರ್, ಅಲ್ಲಿ ಕಾಲ್ ರಿಂಗ್ ಆಗ್ತಿದೆ, ಅವ್ರು ಇಯರ್ಫೋನ್ ಹಾಕೊಂಡು ಸಿಸ್ಟಮ್ ನೋಡ್ಕೊಂಡು ಕೂತಿದ್ದಾರೆ ಸರ್. ಕೃಷ್ಣಕುಮಾರ್ ಅವ್ರು ಇಲ್ಲಿ ಬಂತಲ್ಲ ನಿಮ್ಮ ಇರಿ ಮೇಡಮ್, ಮೆನ್ ಕೂತಿರೋದು ಅವ್ರ ಕಡೆಯಿಂದ, ನಮ್ಮವರಲ್ಲ. ನಾವು ಅದನ್ನು ಕ್ಲಾರಿಫಿಕೇಶನ್ ತೊಗೊಳ್ತೇವೆ. ಹುಡುಗ ಔಟ್ ಬಾಂಡ್ ಮಾಡಿ ಅಂತ ಹೇಳಿದಿರಿ ಅಂತೆ, ಅದಕ್ಕೆ ಆ ಕೆಲಸನೂ ಕೊಟ್ಟಿದ್ದಾರೆ ಸರ್ ಅಂತಾನೆ. ಅದಕ್ಕೆ 2 ಮಾಡಿ ಅಂತ ಇದು ಹೇಳಿದ್ವಿ, ನೀವು ಹೇಳಿದಿರಿ, ನಾವು ಹೇಳಿದ್ವಿ. ಏನೋ ಒಂದು ಸ್ವಲ್ಪ ಆಗಿರ್ಬೋದು. ಒಟ್ಟಾರೆಯಾಗಿ ಜಿಬಿಎ ಆಗಿರುವ ಬಿಬಿಎಂಪಿ ಕಂಟ್ರೋಲ್ ರೂಮ್ ಅವ್ಯವಸ್ಥೆ ಆಗ್ರವಾಗಿದೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಬೆಳಕಿಗೆ ಬಂದ ವಿಚಾರಗಳನ್ನ ಏನಾದರೂ ಸರಿಪಡಿಸಿಕೊಂಡು ಜನರ ಸೇವೆಗೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.